the reason why I was really fascinated about this shop, especially in the KSRTC bus stands, is because so many scientists, so many freedom fighters, and so many eminent personalities, and even the warriors, the dynasty kings. We have also Veera Madhukari Nayak, we have also Krantiviri Sanguli Rayana, and also Sir M. Vishweshwaraya, Abdul Kalam, C.V. Raman. The list goes on, and not to forget our first general of the Indian Army, General Karyappa. Everybody is around, and the man who built Bengaluru, Nadaprabhu Kempegaudru, even his photo and the posters are around in this shop. And I have the man who's not actually the owner, but actually very close to the owner. I have with me ನಿಮ್ಮ ಹೆಸರು? ನಂದಕಿಶೋರ್ ಸರ್. Nandakishore is with us, and ನಿಮ್ಮ ಓನರ್ ಹೆಸರು ಹೇಳಿ? ಶ್ರೀನಿವಾಸ್, ಎಂ ಶ್ರೀನಿವಾಸ್. M. Srinivas is the owner of this outlet. And ನಿಮ್ಮ ಓನರ್ ಬಗ್ಗೆ ನಾವೊಂದು ಚಿಕ್ಕ ತನಿಖೆ ಮಾಡಿದ್ದೀವಿ. ಅವರು ತುಂಬ ಧಾರಾಳ ಹೃದಯದವರು. ಅವ್ರಿಗೆ ಮದುವೆ ಆಗಲಿ ಹೆಂಡತಿ ಮಕ್ಕಳಾಗಲಿ ಇಲ್ಲ. ಅನಾಥರನ್ನ ಯಾರ್ಯಾರಿದ್ದಾರೋ ಅವ್ರನ್ನ ಸಾಕ್ತಾ ಇದ್ದಾರೆ ಅನ್ನೋಂಥ ಒಂದು ಮಾಹಿತಿ ಬಂತು. ಸೊ ದಟ್ ಮೀನ್ಸ್ the owner himself is not a family man, but he always goes out there and helps out orphans, give them the facility to work out their salaries here, to give the facilities to make sure they earn their living. So that is what Mr. Srinivas does. ಎಷ್ಟು ವರ್ಷದಿಂದ ಇದನ್ನು ಮಾಡ್ತೀರಾ ಶ್ರೀನಿವಾಸ್ ಅವರು? ಸರ್ ಅವರು ನನ್ನ ಕಣಂಗೆ 18 ವರ್ಷ ಆಯ್ತು ಸರ್. ನಾನು ಬಂದು 18 ವರ್ಷದಿಂದ ಎಲ್ಲ ಇದ್ದೀನಿ. ಸುಮಾರು ಒಂದು 45 ವರ್ಷದಿಂದ ಕೈವಾರದಲ್ಲಿ ಅವ್ರದ್ದು ತಾತ ಏನು ದೇವಸ್ಥಾನ ಇದೆ, ಅಲ್ಲಿ ಸುಮಾರು 45, 50, 60 ವರ್ಷದಿಂದ ಅವರೇ ಅನ್ನದಾನ ಮಾಡ್ಕೊಂಬರ್ತಾರೆ 3 ದಿವಸದಿಂದ. ಇಲ್ಲಿ ನಾವು ಒಂದು 50 ಜನ ಸ್ಟಾಪ್ ಇದ್ದೀವಿ. 50 ಜನಕ್ಕೆ ಮನೆ ಆಗಲಿ ಮದುವೆ ಆಗಲಿ ಎವ್ರಿಥಿಂಗ್ ಎಲ್ಲ ಫುಲ್ ಕ್ಲೀನಾಗಿ ನೋಡ್ಕೊಂಡು ಸ್ವಂತ ಮಕ್ಕಳು ಥರ, ಸಂಬಳ ಗಿಂಬಳ ಇಲ್ಲ, ನಮಗೂ ಹಂಗೆ ಅಪ್ಪದ ಥರ ಆ ಥರ ಇದು ಹೊಂದಾಣಿಕೆಯಲ್ಲಿ ಹೋಗ್ತಾ ಇದ್ದೀವಿ. ತುಂಬ ಒಳ್ಳೆ ಮನುಷ್ಯ ಸರ್ ಅಂತ ಎರಡೇ ಮಾತು. ನಾವು ಇದೆಲ್ಲ ಫ್ಲೈಟಲ್ಲಿ ಹಾಕ್ಬಿಟ್ಟು ತೋರ್ಸೋರು, ನಾವು ಫ್ಲೈಟಲ್ಲಿ ನೋಡಲ್ಲ, ಹೋಗೋದು ಬರೋದು ಎಲ್ಲ ಪಾಸ್ಪೋರ್ಟ್ ಬೇಕಂತ ತಿಳ್ಕೊಬಿಟ್ಟಿದ್ದೆ ಫಸ್ಟು. ಇಡೀ ಕರ್ನಾಟಕದೊಳಗಡೆ ವೈಜಾಗಿಗೆ ಒಂದ್ಸತಿ, ತಿರುಪತಿಗೆ ಅಲ್ಲೆಲ್ಲ ಫ್ಲೈಟಲ್ಲಿ ಅವರೇ ಕರ್ಕೊಂಡೋಗಿದ್ರು ನಮಗೆಲ್ಲ ತೋರ್ಸೋಕ್ಕೆ, ನೋಡ್ರಪ್ಪ ಹಿಂಗೆ ಐತೆ ಅಂತ. ನಮಗೆ ನೋಡಿರಲಿಲ್ಲ, ಇದುವರೆಗೂ ನೋಡಿರಲಿಲ್ಲ. ಅವಾಗ ಹೋಗಿ ಕರ್ಕೊಂಡೋಗಿ ಸಮಾಧಾನ ಆಯಿತು. ಅದ್ರ ಮ್ಯಾಗಡೆ ಓಕೆ ಸೊ ಸ್ವೀಟ್. ನಿಮ್ಮ ಕಣ್ಣು ಒದ್ದೆ ಆಗ್ತಿರೋದು ಗೊತ್ತಾಗ್ತಿದೆ ನನಗೆ. ಹಿಸ್ ಓನರ್ ಇಸ್ ಸಚ್ ಎ ಲವ್ಲಿ ಮ್ಯಾನ್ ದಟ್ he doesn't treat them as employees. 50 of them are working here, and everybody has a living to do. Everybody has something or the other to enjoy, earn their living. And also, for the very first time, they were taken in the flight by their owner. They did not know that inside India, the visa or passport is not required. They were given that feel. ಫಸ್ಟ್ ಫ್ಲೈಟ್ ಅನುಭವ, ಅದ್ರ ಬಗ್ಗೆ ಇನ್ನೊಂದಷ್ಟು ಜಾಸ್ತಿ ಹೇಳಿ. ಅವ್ರು ಒಳಗಡೆ ಹೋಯ್ತಿದ್ದಂಗೆ ತುಂಬ ಖುಷಿ ಆಯ್ತು ಸರ್. ಅಲ್ಲಿ ಆಚೆ ಕಡೆ ಹೋಯ್ತಿದ್ದಂಗೆ ಫೋಟೋ ಮೇಲೆ ಫೋಟೋ ತಗೊಂಡು ನಾವು ತಕ್ಕೊಂಡೆಲ್ಲ ಫ್ಯಾಮಿಲಿಗೆಲ್ಲ ವಾಟ್ಸಪ್ಪಲ್ಲಿ ಹಾಕ್ತೀವಲ್ಲ, ಆಗಿಬಿಟ್ಟು ಎಲ್ಲ ಎಲ್ಲಿ ಹೋಯ್ತೀಯಾ, ಫಾರಿನ್ಗೆ ಹೋಯ್ತಿದ್ವಿ ಅಂತ. ಅವರು ಫಾರಿನ್ಗೆಲ್ಲ ಇಲ್ಲೇ ಹೋಯ್ತಾಯಿದ್ವಿ, ಇದಕ್ಕೋಸ್ಕರ ವೈಜಾಗಿಗೆ ಹೋಯ್ತಾಯಿದ್ವಿ ಅಂತ ಹೇಳ್ಬಿಟ್ಟು ವಿಶಾಖಪಟ್ಟಣಕ್ಕೆ ಸ್ಟಾರ್ಟಿಂಗ್ ಕರ್ಕೊಂಡೋಯ್ತು ಸರ್. ಅಲ್ಲಿಗೆ ಹೋದಾಗ ಒಂಥರ ಫೀಲಿಂಗ್, ಒಂಥರ ಓಕೆ ಏನೋ ಒಂಥರ ಇದರಲ್ಲಿ ಆ ಫಿಲಮಲ್ಲೆಲ್ಲ ಮೋಡ ಎಲ್ಲ ಇಲ್ಲಿ ದೇವರೆಲ್ಲ ಇರ್ತಾವಲ್ಲ, ಆ ಥರ ಒಂದು ಫೀಲಿಂಗ್. ಅದ್ರ ಮ್ಯಾಗಡೆಲ್ಲ ಸೈಡಲ್ಲೆಲ್ಲ ನೋಡಿದ್ವಿ. ಅದೇ ಲೈಫ್ ಫಸ್ಟ್ ನೋಡಿದ್ದು. ತುಂಬ ಚೆನ್ನಾಗಿ ಅದ್ಭುತ ಆಯ್ತು. ಆ ಕ್ಷಣ ಮರೆಯೋಕ್ಕಾಗಲ್ಲ. ಸೂಪರ್. ಆಮೇಲೆ ಶ್ರೀನಿವಾಸ್ ಅಣ್ಣನಿಗೆ ನೀವು ತುಂಬ ಮರ್ಯಾದೆ ಕೊಡ್ತೀರಾ, ಪ್ರೀತಿ ಕೊಡ್ತೀರಾ ಅನ್ನೋದನ್ನ ಒಂದು ಇಟ್ಕೊಂಡು ಅವ್ರಿಗೆ ನೀವು ಹೆಂಗೆ ಸಿಕ್ಕ್ರಿ? 18 ವರ್ಷ ಅಂತ ಅಂದ್ರಲ್ಲ, what was the first time? I'm asking him, what was the first time that he met Srinivas Anna? That's what I want to take him to the memory lane a little. ಎಲ್ಲಿದ್ರಿ ನೀವು 18 ವರ್ಷದಿಂದ? ಅವ್ರಿಗೆ ನೀವು ಹೆಂಗೆ ಸಿಕ್ಕಿದ್ರಿ? ನಾವು ಊರಲ್ಲಿದ್ದು ಸರ್, ಊರಲ್ಲಿ ಎಜುಕೇಷನ್ ಮಾಡ್ಕೊಂಡಿದ್ದು. ಆಮೇಲೆ ಸ್ಟಾರ್ಟಿಂಗ್ ಒಂದು ಇಲ್ಲಿ ಗಾರ್ಮೆಂಟ್ಸ್ಗೆ ಅಂತ ಹೋಯ್ದು. ಗಾರ್ಮೆಂಟ್ಸಲ್ಲಿ 6,000 8,000 ರೂಪಾಯಿ ಸಂಬಳ ಕೊಡೋರು. ಅಲ್ಲಿ ಊಟ ತಿಂಡಿಗೆ ಸಾತಿರಲಿಲ್ಲ. ಅವಾಗೆಲ್ಲ ಹಳ್ಳಿ ಜನ ಅಲ್ವ ಸರ್, ನಮಗೆಲ್ಲ 2 ರೈಸ್ 3 ರೈಸ್ ಒಂದೊಂದು ಮುದ್ದೆ ಬೇಕಾಗೋದು. ಊಟಕ್ಕೆ ಸಾಲ್ತಿರಲಿಲ್ಲ. ನಾವೇನು ಮಾಡ್ಕೊಂಡು ಯಾವ್ದಾರ ಒಂದು ಹೋಟಿ ಸೇರ್ಕೊಬಿಟ್ಟು, ಸೇವಾರ ಆಗುತ್ತಲ್ಲ ಕಾಸು ಅಂತ ಹೇಳ್ಬಿಟ್ಟು, ಹೊಟ್ಟೆ ತುಂಬ ಸಿಗುತ್ತಲ್ಲ ಅಂತ ಹೇಳ್ಬಿಟ್ಟು ಇಲ್ಲಿ ಬಂದು ಸೇರ್ಕೊಂಡು ಹೊಟ್ಟೆ ತುಂಬ ಊಟ ಸರಿ. ನಮ್ಮ ತಂಗಿ ಮದುವೆ, ನಮ್ಮ ಮದುವೆ, ಮನೆ, ನಮ್ಮ ತಂದಿರು ಎಲ್ಲ, ನಮ್ಮ ರಿಲೇಷನ್ನು, ಅವರು ಇವರು ಎಲ್ಲ ಹುಡುಗರೆಲ್ಲ ಒಂದು 50-60 ಜನ ಕೆಲಸ ಮಾಡ್ತಾಯಿದ್ವಿ. ಎಲ್ಲರಿಗೂ ಮನೆ, ಎಲ್ಲರಿಗೂ ಮದುವೆ, ಎಲ್ಲದು ನಮ್ಮದೇ ಆದ ಒಂದು ಸ್ಥಾನ. ಈ ಊರಲ್ಲಿ ಫಸ್ಟ್ ಹೋಗಿದ್ರೆ ಯಾರಾದೋ ಸೈಡಿಗೆ ಹೋಗ್ರು ಅನ್ನೋರು. ಇವಾಗೆಲ್ಲಾದ್ರೆ ನಂದು ಬಂದು ಬರಪ್ಪ ಇಲ್ಲಿ ಏನಪ್ಪ ಸಮಾಚಾರ ಚೆನ್ನಾಗಿದೆಯಾ? ಯಾಕೆಂದರೆ ಇಲ್ಲಿಗೆಲ್ಲ ಮೆಜೆಸ್ಟಿಕ್ ಹೃದಯ ಸ್ಥಾನ ಅಲ್ವ ಸರ್. ಇಲ್ಲಿ ಬಂದಾಗೆಲ್ಲವ ಫಸ್ಟ್ ನಮ್ದಾಗ ಬರೋದು. ಬಂದಾಗ ಅವ್ರು 4 ತುತ್ತು ಅನ್ನ ಊಟ ಮಾಡ್ಕೊಂಡು ಹೋಯ್ತಾರಲ್ಲ, ಅದಕ್ಕೆ ಇಲ್ಲ ಬಿಡಪ್ಪ ಅಲ್ಲಿ ಬಂದಾಗೆಲ್ಲ ಊಟ ಮಾಡ್ಕೊಂಡು ಎಲ್ಲ ಚೆನ್ನಾಗಿ ಎಲ್ಲ ಇದು ಮಾಡ್ತಾನೆ. ಅವತ್ತೆಲ್ಲ ನಾವು ಏನೇನು ಅನ್ಕೋದು ಇವತ್ತು ಒಳ್ಳೆ ಇದ್ರಲ್ಲ ಅವನೇ ಅಂತ ಎಲ್ಲ ಮಾತಾಡ್ತಾರೆ ಸರ್ ಊರಲ್ಲಿ. ಯಾವ ಊರು ನಿಮ್ಮದು? ನಮ್ಮದು ಚಂದ್ರಪಟ್ಟಣ, ಒಳಗೇರಳ್ಳಿ ಅಂತ ಹೇಳ್ಬಿಟ್ಟು ಹಾಸನ್ ಡಿಸ್ಟ್ರಿಕ್ಟ್ ಬರುತ್ತೆ ಸರ್. ವೆರಿ ನೈಸ್. ಸೊ ವೆನ್ ದೇ ಕೇಮ್ ಇನ್ ಟು ಬೆಂಗಳೂರು ಫ್ರಮ್ ಚಂದ್ರಾಯಪಟ್ಟಣ, ದಿ ಹೋಲ್ ಪಾಯಿಂಟ್ ವಾಸ್ to get into the hotel industry just to save the food that they are eating twice a day. Just to save on that one, he got into the hotel industry. But not just that, what Srinivas Anna did is got his sister married, got the entire family under his love and affection. He took care of his entire family. ನಿಮಗೂ ಅವರೇ ಮದುವೆ ಮಾಡ್ಸೋದಾ? ಅದೇ ಆಗಿದೆ. ನಮಗೆ ಅವ್ರಿಗೆ ಯಾವುದು ಆಗಿದೆ ಸರ್.
ಹೆಣ್ಣು ಅವ್ರು ನೋಡಿದ್ದ ಅಥವಾ ನೀವು ಹುಡ್ಕೊಂಡು ಹಣ ಈ ಥರ ಒಂದು ಹುಡುಗಿದ್ದಾರೆ ಅಂತ ಹೇಳಿದ್ದ, ಯಾವ ಥರ ಆಯಿತು? ನಮ್ಮ ಕಡೆ ನಮ್ಮ ತಂದೆ ತಾಯಿದ್ರು ನೋಡಿದ್ರು, ನಾವು ಹೋಗಿ ತೋರಿಸ್ತೀವಿ. ಅವ್ರು ಒಪ್ಪಿಗೆ ಆದ್ರು ಅವ್ರಿಗೆ. ಅವ್ರು ಒಪ್ಪಿಗೆ ಹೇಳ್ದಾಗ ನಾನು ಬೇರೆಯವ್ರು ಒಪ್ಪಿಗೆ ಕೇಳ್ತಿರಲಿಲ್ಲ. ಅವ್ರು ಒಪ್ಪಿಗೆ ಆದ್ರು, ಹೂನಪ್ಪ ಆಗ್ಬೋದು, ಒಂಥರ ಎದ್ಮಕ ಖುಷಿ ಆಯ್ತು, ಚೆನ್ನಾಗೈತೆ, ನಿಮಗೆ ಸಂಸಾರ ಆಯ್ತು ಅಂತ ಎಲ್ಲ ಇದು ಮಾಡ್ಕೋದು. ಇಲ್ಲೇ ಆಗಲೇ ಮನೆ ಎಲ್ಲ ಲೀಜಿಗೆ ಹಾಕ್ಸ್ಕೊಟ್ಟು ಎಲ್ಲ ಚೆನ್ನಾಗಿದ್ದೀವಿ ಸರ್ ಊರಲ್ಲಿ. Even though Nandu's dad and mom had seen the girl, he wanted Srinivas Anna's approval to go ahead and marry the girl, and that's what the marriage life is all about. ಅವ್ರ ಹೆಸರು ಹೇಳಿ, ಅವ್ರ ಬಗ್ಗೆ ಹೇಳಿ ಒಂಚೂರು, ನಿಮ್ಮ ವೈಫ್ ಬಗ್ಗೆ ಹೇಳಿ, ಅವ್ರು ಎಷ್ಟು ಸಪೋರ್ಟ್ ಮಾಡ್ತಾರೆ, ಅವ್ರು ಯಾವ ಊರಲ್ಲಿದ್ದಾರೆ? ಅವರು ಇದೇ ಊರಲ್ಲಿ ಬೆಂಗಳೂರಲ್ಲಿ ಇದೆ ಸರ್. ನಾವು ವಾಸ ಹೊರಗಂಟಪಾಳ್ಯ. ಹೆಸರು ಮುತ್ತುರಾಣಿ ಅಂತ ಹೇಳ್ಬಿಟ್ಟು ನಮ್ಮ ಮಿಸ್ಸಸ್ ಹೆಸರು. ತುಂಬ ಕ್ಲೋಸ್. ಸೊ ಬಗ್ಗೆ ಯಾವುದೇ ರೀತಿ ಯಾವುದೇ ಇದಿಲ್ಲ. ಯಾವಾಗ ಬೇರೆ ಕಡೆ ಎಲ್ಲಾಂದರೆ ರೀ ಇಷ್ಟೊತ್ತಿಗೆ ಹೋಯ್ತಾರೆ ಇಷ್ಟೊತ್ತಿಗೆ ಬೈತೀರ ಅಂತಾರೆ. ನಮ್ಮಲ್ಲಿ ಆ ಥರ ಇಲ್ಲ. ನಮ್ಮ ಯಜಮಾನ್ರು ಇದು ಮಾಡಿರೋ ತಟ್ಟಿಂದ ಅವರೇ ಮದುವೆ ಮಾಡಿಕೊಟ್ರಲ್ಲ, ಆ ಒಂದು ಫೀಲಿಂಗೋಸ್ಕರ ಅವರು ಸ್ವಂತ ಅವರು ತಂದೆ ಥರನೇ ಕಾಣ್ತಾರೆ. ಅವರಿಗೆ ಮಾತಾಡೋದು ಅಷ್ಟೇ, ನಾನು ಅಣ್ಣ ಅಂತೀನಿ, ಅವ್ರ ಅಪ್ಪ ಅಂತಾರೆ, ಅಷ್ಟೇ ಇದು. His wife actually calls Srinivas Anna as dad. That is what the respect of a owner from a person who's working in the hotel is. ಸಖತ್ ವಿಷಯ, ತುಂಬ ರೇರ್ ಈ ಥರ ನಾವು ನೋಡೋದು. ಎಲ್ಲ ಕಡೆ ಈ ಥರ ನಡೆಯೋದಿಲ್ಲ ಅನ್ನೋದವ್ರೆ. ಬಟ್ ನಾವು ನೋಡಿದ್ವಿ ಸರ್, ಎಲ್ಲೆಲ್ಲೋ ನೋಡಿದ್ವಿ. ನಮ್ಮ ತಮ್ಮ ರಿಲೇಷನ್ ಅವ್ರು ಇವರು ಯಾರು ಇದು ಮಾಡೋದು ಸರ್. ಇವತ್ತಿನ ಕಾಲದಲ್ಲಿ ಈಗ ನಾವು ಬದುಕ್ತಾ ಇದ್ದೀನಿ ಅಂದ್ರೆ ನಮ್ಮ ಪಕ್ಕತಾರೆ ತುಣಿಯೋರು. ಈ ಕಾಲದಲ್ಲಿ ಇವತ್ತು ಬೇರೆಯವರಿಗೆಲ್ಲ ಹೆಲ್ಪ್ ಮಾಡ್ತಾರೆ ಅಂದ್ರೆ ಇವರೊಬ್ಬರೇ ವ್ಯಕ್ತಿ. ನಮಗೆ ಕಣ್ಣಿಗೆ ಕಾಣಂಗೆ ನಮಗೆ, ನಂಗೆ ಒಬ್ಬನಿಗೆ ಅಂತಲ್ಲ, ಎಲ್ಲ ಪ್ರತಿಯೊಬ್ಬರಿಗೆ ಸರ್. ಇಲ್ಲಿಂದ ಸುಮಾರದಿಂದ ಇವ್ರ ಒರಿಸ್ಸಾ ಇದರಿಂದ ದೂರದಿಂದ ಬಂದರೆ ಅವ್ರ ತಂಗಿರ ಮದುವೆಗೆ 2 ಲಕ್ಷ 3 ಲಕ್ಷ ದೂರ ಇದ್ರು, 1 ವರ್ಷ ಕೆಲಸ ಮಾಡಿದ್ರೆ ಪರವಾಗಿಲ್ಲ, ಎಲ್ಲರಿಗೂ ಹೆಲ್ಪ್ ಐತೆ ಸರ್. And not just from Karnataka, even from outside Karnataka, people have come here from Orissa to work, and even their families, even their sisters have been married off by Srinivas Anna. That's a fabulous talking point of the owner himself. ನೀವು ಮುಂಚೆ ಬಂದಾಗ ಈ ಫೋಟೋಗಳು ಇದ್ವಾ ಅಥವಾ ಇದನ್ನ ಯಾವಾಗ ಹಾಕಿದ್ರಿ? ಹಾಕಿರೋ ಉದ್ದೇಶ ಏನು? ಬಂದಿದ್ದಾಗ ಸರ್ ಎಲ್ಲ ಈ ಕರ್ನಾಟಕ, ಈ ಭಾರತದೆಲ್ಲ ಹೋರಾಟಗಾರರು, ಸಂಗೊಳ್ಳಿ ಟಿಪ್ಪು ಸುಲ್ತಾನು, ವಿಶ್ವೇಶ್ವರಯ್ಯ, ಅಬ್ದುಲ್ ಕಲಾಮು, ಈ ಥರದ್ದು ಸುಮಾರು ಫೋಟೋ ಎಲ್ಲರೂ ಹಾಕ್ತಿರೋ. ಆಮೇಲೆ APJ ಇವರು ಅಬ್ದುಲ್ ಕಲಾಂ ಆದಮೇಲೆ ಅಂಬೇಡ್ಕರ್ ಡಾಕ್ಟರು, ಎಲ್ಲರದ್ದು ಆ ಥರದ್ದು ಎಲ್ಲ ಫೋಟೋಗಳು ಇದ್ದು. ಆಮೇಲೆ ಏನೋ ಒಂಥರ ಅವ್ರಿಗೆ ಏನಾಯ್ತು ಇಲ್ಲ ಅನ್ನೋದು, ಈ ಥರದ್ದೆಲ್ಲ ಏನೇನು ಕಂಡಿಡ್ದಾರಲ್ಲ ಅವ್ರದ್ದು ಮೇನು. ಇವಾಗೆಲ್ಲ ಪ್ರತಿಯೊಂದು ಆಗಲಿ, ನೀರು ಕುಡಿಯೋಕ್ಕಾಗಲಿ, ಫಿಲ್ಟರ್ ನೀರಾಗಲಿ, ಪ್ರತಿಯೊಂದು ಜ್ಞಾನ ಐತಲ್ಲ, ಅದು ಸಂಪಾದನೆ ಮಾಡೋದು ತುಂಬ ಕಷ್ಟ. ಅವತ್ತಿನ ಕಾಲದಲ್ಲಿ ಸಂಪಾದನೆ ಮಾಡಿದ್ರೆ ಇವಾಗ ಏನಾದ್ರು ವಾಶ್ರೂಮ್ಗೆ ಹೋಗ್ಬೇಕಂದ್ರೆ ಬೇರೆಯವರು ಕಾಲಿಗೆ ಏನಾರು ಇದಾದ್ರೆ ಇದು ಮಾಡೋಕ್ಕಾಯ್ತಿರಲ್ಲ, ಅಂಥದ್ಗೆಲ್ಲ ವೆಸ್ಟ್ ಬಾತ್ರೂಮ್ ಎಲ್ಲ ಮಾಡಿಕೊಟ್ಟಾರೆ. ಪ್ರತಿಯೊಂದು ಗ್ಲಾಸ್ ಆಗಲಿ, ಬಾಂಬ್ ತಯಾರಿಗಲಿ, ಎವ್ರಿಥಿಂಗ್ ಎಲ್ಲ ಹಾಕಿದ್ವಿ. ಸೈಕಲ್ ಇರೋದ್ರಿಂದ ಎಷ್ಟು ಅನುಕೂಲ ಆಯಿತು, ಬಸ್ ಇರೋದ್ರಿಂದ ಎಷ್ಟು ಅನುಕೂಲ ಆಯಿತು. ಇವೆಲ್ಲ ಏನಾರು ಮಾಡ್ಬೇಕಲ್ಲ ಅನ್ನೋ ಹೊತ್ತಿಗೆ ಸ್ವಪ್ನ ಬುಕ್ ಸ್ಟೋರ್ ಇದೆ ಸರ್. ಅದ್ರಲ್ಲಿ ಹೋಗಿ ಫಸ್ಟ್ ಎಷ್ಟಿದ್ದ ಒಂದು ಸ್ವಲ್ಪ ತಾಮೊಂದು ಅವ್ರಿಗೆ ರಿಕ್ವೆಸ್ಟ್ ಮಾಡ್ಕೊಂಡು ತರಿಸಿ ಎಲ್ಲ ಇದು ಮಾಡಿಬಿಟ್ಟು ಅವ್ರಿಗೆ ಒಂಥರ ಹುಚ್ಚು, ಹಾಕ್ಲೇಬೇಕು. ಜನ ಬಂದಾಗ ಒಂದು 5 ನಿಮಿಷ ನೋಡಿ ತಲೆ ಒಳಗೆ ಇರಬೇಕು, ನೋಡ್ಕೊಂಡು ಹೋಗ್ಬೇಕು ಅಂತ ಹೇಳ್ಬಿಟ್ಟು ಅದೊಂದು ಉದ್ದೇಶದಿಂದ ಅವರೇ ಮುನ್ನಿರೀಕ್ಷೆ ಮಾಡಿಸಿ ಅವರೇ ಫೋಟೋ ಆಗಿದ್ದಾರೆ ಸರ್. ವಾವ್, ಅದು ಅನ್ನೋದು. ಇಷ್ಟೆಲ್ಲ ಇದೆ. ಒಂದು ತಮಾಷೆ ಪ್ರಶ್ನೆ ಕೇಳ್ತೀನಿ, ಜಸ್ಟ್ ಫಾರ್ ಫನ್ ಐ ವಾಂಟ್ ಟು ಆಸ್ಕ್ ಹಿಮ್. ಅಲ್ಲಿ ದೋಸೆ ಕಂಡಿಡ್ದವ್ರ ಫೋಟೋ ಇಲ್ಲ? ಅದು ಸರ್ ನಮ್ಮರಲ್ವ ಸರ್ ಕಂಡಿಡಿರೋದು, ನಾವೇ ಕಂಡಿಡಿರೋದು, ಅದಕ್ಕೋಸ್ಕರ ಪಕ್ಕನಾ. ಈಗ ತಮಿಳ್ನಾಡವ್ರು ಹೇಳ್ತಾರೆ ನಾವು ಕಂಡಿಡಿದ್ವಿ ಅಂತ, ಆಂಧ್ರವ್ರು ಹೇಳ್ತಾರೆ ನಾವು ಕಂಡಿಡಿದ್ವಿ ಅಂತ, ನಾವು ಕನ್ನಡದವ್ರು ಹೇಳ್ತೀವಿ ನಾವು ಕಂಡಿಡಿದ್ವಿ ಅಂತ. ಎಲ್ಲಿ ಹುಟ್ಕೊಂತು ದೋಸೆ ಅಂತ ಏನಾರ ಗೊತ್ತಾ? ಇಲ್ಲ ಸರ್, ಅದನ್ನ ಗೊತ್ತಿಲ್ಲ. ಮುದ್ದೆ ಬೇಕಾದ್ರೆ ನಮ್ಮ ಕಡೆ ಹುಟ್ಟಿದ್ದು ಅಂತ ಹೇಳ್ಬೋದು. ಈ ದೋಸೆ ಎಲ್ಲಿ ಅಂತ ಗೊತ್ತಿಲ್ಲ ಸರ್. ಫಸ್ಟ್ ಟೈಮ್ ದೋಸೆ ಉಡುಪಿ ಇರ್ಬೇಕು ಸರ್. ಉಡುಪಿಯೇ ಜಾಸ್ತಿ ದೋಸೆ ಎಲ್ಲ ಉಡುಪಿಯಿಂದಲ್ಲ ಸರ್ ಉಳ್ಕೊಂಡಿರೋದು ಎಲ್ಲ ಕಡೆ. ಬಟ್ ನನಗೊಂದು ಏನು ಹೆಮ್ಮೆ ಅಂದ್ರೆ ನೀವು ಹಾಕ್ತಾ ಇರುವಂತಹ ಮಸಾಲೆ ಬಂದು ಮೈಸೂರು ಮಸಾಲೆ, ಆ ರೆಡ್ ಕಲರ್ ಮಸಾಲೆ. ಸೊ ಅದ್ರ ಪ್ರಕಾರ ನೋಡೋದಾದ್ರೆ ಮೈಸೂರಲ್ಲಿ ಹುಟ್ಟಿರುವಂತಹ ಮೈಸೂರು ಮಸಾಲೆ ದೋಸೆ ಕೊಡ್ತಾ ಇದ್ರ ನೀವು ಅಂತ ಹೇಳ್ಬೋದಾ? ಹೌದು ಸರ್, ಮೈಸೂರು ಮಸಾಲೆ. ಈಗ ಅಂದ್ರೆ ಮೈಸೂರು ಮಸಾಲೆ. ಸೂಪರ್. ಆಮೇಲೆ ತುಂಬಾ ಜನ ಪ್ರಯಾಣಿಕರು ಬರ್ತಿರ್ತಾರೆ, ತಿಂತಿರ್ತಾರೆ, ಮಾತಾಡ್ತಿರ್ತಾರೆ. ನಾವು ಒಂದ್ ಕಡೆ ನೋಡ್ತಿದ್ದೆ, ನೀವು ಬ್ಯುಸಿ ಆಗಿದೆ ಸರ್ವ್ ಮಾಡ್ತಾ, ಬಟ್ ನಿಮ್ಮನ್ನು ಬಂದು ಒಂದಷ್ಟು ಜನ ಯಾವ ಪ್ಲಾಟ್ಫಾರ್ಮ್ ಎಲ್ಲಿ ಹೋಗ್ಬೇಕು, ಏನು ಯಾವ ಬಸ್ಸು ಅಂತೆಲ್ಲ ಕೇಳ್ತಾರೆ. ಅದನ್ನು ಕೂಡ ನೀವು ಹೇಳ್ತೀರಾ ತುಂಬಾ ಚೆನ್ನಾಗಿ. ಹೌದು ಸರ್, ಎಲ್ಲದನ್ನೂ ಹೇಳ್ಬೇಕು. ಇಲ್ಲ ಅಂದ್ರೆ ಪಾಪ ಅವರಿಗೆ ಅವ್ರು ಕಸ್ಟಮರೇ ನಮಗೆ ದೇವರು. ನಮ್ಮ ಯಜಮಾನ್ರು ಒಂದೇ ಹೇಳ್ತಾರೆ, ನಾವು ಈ ಜಾಗದಲ್ಲಿರೋದು ಏನು ಗೊತ್ತಾ, ಯಾರ ಜೊತೆ ಕಸ್ಟಮರ್ ಜೊತೆ ಉಗುರ್ಸೆ ನಡ್ಕೋಬಾರ್ದು. ನಾವೇನು ಮಾಡೋಕ್ಕೆ ನಂದು ಭಿಕ್ಷೆ ಬೇಡಕ್ಕೆ ಯಾಕೆ ಹಿಂಗಂತೀರ ಅಂತೆ. ಇನ್ನೇನು ಅವ್ರು ಈಸ್ಕೊಳ್ಳೋದು ಅಂದಮೇಲೆ ಹಂಗೆ ನಂದು ಆ ಥರ ಫೀಲಿಂಗಲ್ಲಿ ಇದ್ದರೆ ಇವಾಗ ಜೀವನದಲ್ಲಿ ಬದುಕೋಕ್ಕಾಗೋದು. ಅದು ಬಿಟ್ಬಿಟ್ಟು ಅವ್ರೇನಾರ ಅಂದ್ರೆ ನೀವೇನಾರು ಉಲ್ಟಾ ಮಾತಾಡೋದೆಲ್ಲ ಸರಿಯಾಗಲ್ಲ. ಆಮೇಲೆ ಏನಂದರೆ ಬಸ್ ಸ್ಟ್ಯಾಂಡಲ್ಲಿ ಒಳ್ಳೆ DC ಸಾಹೇಬ್ರು ಒಳ್ಳೆ ವ್ಯಕ್ತಿ ಸರ್. ಯಂತ್ರ ಅಧಿಕಾರಿ ಇರೋದ್ರಿಂದ ತುಂಬ ಒಳ್ಳೆ ಮನುಷ್ಯ. ಯಾವುದೇ ಏನಾರು ಆಗಲಿ ಫಸ್ಟೇ ಇರ್ತಾರೆ ಅವರು. ಎಲ್ಲ ಏನು ಬೇಕೆಲ್ಲ ಏನೋ ತಪ್ಪಾಗ್ದಂಗೆ ನೋಡ್ಕೊತಾರೆ. ಏನಾರ ಹಿಂಗಿದ್ರೆ ತಪ್ಪಪ್ಪ ಹಿಂಗೆ ಮಾಡಬಾರ್ದು ಅಂತ ಅವರೇ ಬಂದು ಡೈರೆಕ್ಟಾಗಿ ಹೇಳ್ತಾರೆ. ಬಂದ್ಬಿಟ್ಟು ಅವರೇ ಬೇರೆಯವರೆಲ್ಲರೂ ಅಲ್ಲಿಂದ ಆರ್ಡರ್ ಮಾಡೋದು, ಅವ್ರು ಹಂಗಲ್ಲ, ಅವರೇ ಒಡಬಿದ್ದು ಬಂದುಬಿಡ್ತಾರೆ. ಒಡಬಿದ್ದು ಬಂದು ನೈಟು ಡೇ ಅಂತ ಈ ಥರ ಡಿಶ್ ಯಾರು ಮಾಡಿರೋದು ನೋಡಿಲ್ಲ ಸರ್ ನಾವು ವರ್ಕ. He's also mentioning about the senior divisional controller, Mr. Arun, where the DC Saibru, that's what he's trying to say, who is very, very supportive, who knows what is happening in the entire bus station and also any eatery that is there. Fabulous. And also one lovely thing that he said was,
Mr. Srinivas, the owner of this place, actually treats the customer as the real king. If they give something, only then our life survives. So be very friendly with the customers is what he is told. ಸೂಪರ್ ನಂದವರೇ, ಸಕ್ಕದಾಗಿ ಮಾತಾಡಿದ್ರಿ, ತುಂಬ ಚೆನ್ನಾಗಿ ಹೇಳಿದ್ರಿ. ಈ ಇನೋವೇಟರ್ಸು ಸೈಂಟಿಸ್ಟ್ಗಳು ಫೋಟೋ ಹಾಕಿರೋದಂತ ನನಗಂತೂ ತುಂಬ ಖುಷಿ ಆಗೋಯ್ತು. ಈಗ ನಮ್ಮ ಹುಡುಗ ಕ್ಯಾಮ್ರಾ ಹಿಂದೆ ಇದ್ದಾನಲ್ಲ, ಅವನೊಂದು 10 ದೋಸೆ ತಿಂತಾನೆ, 10 ದೋಸೆ ತಿನ್ನಕ್ಕೆ ರೆಡಿ ಆಗಿದ್ದಾನೆ. ಕೊಡೋಣ ಅದರಲ್ಲಿ ಏನು ಸರ್. ಸೂಪರ್, ತುಂಬ ಥ್ಯಾಂಕ್ ಯು. ಬಂದರೆಲ್ಲ ಕಸ್ಟಮರ್ಗಳ ಫೋಟೋ ಹೊಡ್ಕೊಂಡು ವೀಡಿಯೋ ಮಾಡ್ಕೊಂಡು ಸ್ಕೂಲು ಟೀಚರ್ಸ್ ಆಗಲಿ ಎಲ್ಲ ಬರ್ತಾರೆ. ಎಲ್ಲ ಒಂದು ಸರ್ ಒಳ್ಳೆ ಕೆಲಸ ಮಾಡಿದ್ರು, ಹಾಕಿದ್ರು ಸರ್, ಇದೆಲ್ಲ ಹೆಂಗೆ ಬಂತು ಸರ್, ಏನು ಓದಿದ್ರು ಸರ್ ಅಂತ ನನಗೆ ಕೇಳ್ತಾರೆ. ನಾನು ಓದಿರೋದಲ್ಲ, ನಮ್ಮ ಯಜಮಾನ್ರು ಓದಿಲ್ಲ, ಆದರೂ ಅವ್ರು ಹಾಕಿದ್ದಾರೆ ಸರ್, ನಾವಲ್ಲ ಸರ್ ಅಂತ ಹೇಳಿ ಅವ್ರ ಹೆಸರು ಹೇಳ್ತೀವಿ. ಈಗ ನೀವು ಕೇಳೋದು ಯಾಕೆ ಕೇಳಿದ್ರೆ ನಮ್ಮ ಯಜಮಾನ್ರ ಹೆಸರು ಇಲ್ಲ, ನಾನೇ ಹಾಕಿದ್ದೆ ಅಂತ ಹೇಳ್ಕೆ ಓದಿತ್ತಾವೆ. ಕರೆಕ್ಟ್, ಯಾರು ಹಾಕಿರೋ ಅವರೇ ಹೇಳ್ಬೇಕು. ಸೂಪರ್. ಬಟ್ ಇಷ್ಟೆಲ್ಲ ಹೇಳಿ, ಇಷ್ಟೆಲ್ಲ ಫೋಟೋಸ್ ತೊಗೊಂಡು ಹೋಗಿದ್ರೆ, ಅದು ಅದರ್ಸ್ ಹ್ಯಾವ್ ಕಮ್ ಇನ್, ಕ್ಲಿಕ್ ದ ಪಿಕ್ಚರ್ಸ್ ಆ್ಯಂಡ್ ಆಲ್ ದ್ಯಾಟ್. ಬಟ್ ಶ್ರೀನಿವಾಸ್ ಅಣ್ಣನ ಬಗ್ಗೆ ಇಷ್ಟೊಂದು ಎಲ್ಲಾದರೂ ಕ್ಯಾಮ್ರಾ ಮುಂದೆ ಹೇಳ್ಕೊಂಡಿರೋದು, ನಿಮ್ಮ ವೈಫ್ ಬಗ್ಗೆ ಹೇಳ್ಕೊಂಡಿರೋದು, ಅದೆಲ್ಲ ಮಾತುಗಳನ್ನ ಬೇರೆ ಕಡೆ ಆಡಿದ್ರಾ ಇಲ್ವಾ? ಇಲ್ಲ ಸರ್, ಇದೆ ತಾನೇ. ಹೌದು ಸರ್, ಫಸ್ಟ್ ಟೈಮ್ ಇಲ್ಲ ಸರ್. So something exclusive on navigation. That's not our motto. We are only here to show you a very unique thing about the business, about navigating of what is happening with the business, and with business so much relationships that has also been carried. Thank you so much ನಂದು ಅವರೇ, ತುಂಬ ಖುಷಿ ಆಯಿತು ನಿಮ್ಮ ಜೊತೆ ಮಾತಾಡಿ. ಆ್ಯಂಡ್ ನಮ್ಮ ಹುಡುಗ ರೆಡಿ ಆಗ್ತಾ ಇದ್ದಾನೆ ಆಲ್ರೆಡಿ 10 ದೋಸೆ ತಿನ್ನೋಕ್ಕೆ. ಅವ್ನು ತಿನ್ಕೊಂಡ್ಮೇಲೆ ನಾವು ಮತ್ತೆ ಬಂದು ನಿಮ್ಮ ಹತ್ರ ಸಿಗ್ತೀವಿ. ನಿಮ್ಮ ಊರವ್ರಿಗೆ ಎಲ್ರಿಗೂ ಕೂಡ ಹೇಳಿ, ನೋಡೋಕ್ಕೆ ಹೇಳಿ ವಿಡಿಯೋನ. ಬನ್ನಿ ಸರ್, ಎಲ್ಲ ಬನ್ನಿ ನೋಡಿ, ಎಲ್ಲ ವಿಡಿಯೋ ಮಾಡಿ ನೋಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಅದು ಆಮೇಲೆ ಇಲ್ಲಿ ದೋಸೆ ತಿನ್ನಕ್ಕೆ ಬನ್ನಿ, ಪರೋಟ ತಿನ್ನಕ್ಕೆ ಬನ್ನಿ, ಅದು ಹೇಳಿ ಫಸ್ಟು. ನಮಗೆ ಶೇರು ಕಮೆಂಟ್ಗಿಂತ ಜಾಸ್ತಿ ನಿಮಗೆ ಬಿಸ್ನೆಸ್ ಜಾಸ್ತಿ ಆಗಬೇಕು. ಬಿಸ್ನೆಸ್ ನಡೆಯುತ್ತೆ ಸರ್, ಪರವಾಗಿಲ್ಲ. ಅದರಿಂದ ಕಸ್ಟಮರ್ಗೆ ದೇವ್ರ ಥರ ನೋಡ್ಕೋಬೇಕು. ದೇವ್ರುಗಳು ಯಾರು ಬರ್ಬೋದು, ದೇವರಿಗೆ ಇವ್ರು ಬರ್ರಿ ಅಂತ ಕರೆಯೋಕ್ಕಾಗಲ್ಲ. ಈ ಲಕ್ಷ್ಮಿ ಬರ್ಬೇಕಾದ್ರೆ ಬೇಡ ಅನ್ನೋಕ್ಕಾಗ ಸರ್, ಹಂಗೆ ಬರಲಿ ಎಲ್ಲ ಬರ್ಬೇಕು. So customer is God and we are here to serve the God. That's what he says. Thank you so much and keep watching more videos on our navigation channel.